ನೋಡಿ ಕ್ವಶನ್ನು. Table gives the number of aircraft accidents that occur during the various days of a week. Test whether the accidents are uniformly distributed over the week. Chi square value ಕೊಟ್ಟವ್ರೆ 5 degrees of freedom, 5% level of significance, 11.07. ಡೇ ಕೊಟ್ಟಿದ್ದಾರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ನಂಬರ್ ಆಫ್ ಆಕ್ಸಿಡೆಂಟ್ ಕೊಟ್ಟಿದ್ದಾರೆ 15, 19, 13, 12, 16, 15. ನೋಡಿ ಇಲ್ಲಿ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ನಾವು ಫ್ರೀಕ್ವೆನ್ಸಿನ ಯಾವುದರಿಂದ ಫೈಂಡ್ ಮಾಡಬೇಕು? ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನಿಂದ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಫೈಂಡ್ ಮಾಡಿಬಿಟ್ಟು ಆ ಫ್ರೀಕ್ವೆನ್ಸಿ, ಇದು ಅಬ್ಸರ್ವ್ ಫ್ರೀಕ್ವೆನ್ಸಿ, ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿನ ಫೈಂಡ್ ಮಾಡಿ ಇದಕ್ಕೆರಡಕ್ಕೂ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಕಂಪೇರ್ ಮಾಡೋದು ಯಾವ ಥರ? ಚಿ ಸ್ಕ್ವೇರ್ ವ್ಯಾಲ್ಯೂನ ಫೈಂಡ್ ಮಾಡಿಬಿಟ್ಟು ಆ ಚಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 11.07. ಈಗ ಕ್ಯಾಲ್ಕುಲೇಟೆಡ್ ಚಿ ಸ್ಕ್ವೇರ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಿಂತ ಕಡಿಮೆ ಇದ್ದರೆ ಏನು ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕು. ಇಲ್ಲಿ ಹೈಪಾಥಿಸಸ್ ಬಂದು ಆಕ್ಸಿಡೆಂಟ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲ ಅಂದರೆ ಹೈಪಾಥಿಸಸ್ ರಿಜೆಕ್ಟೆಡ್. ಗೊತ್ತಾಗ್ತಿದೆಯಲ್ವಾ? ಆರ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಬೇಕು. ಎರಡರಲ್ಲಿ ಒಂದು. ಇಲ್ಲಾಂದರೆ ದ ಆಕ್ಸಿಡೆಂಟ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ವೀಕ್ ಅಂತ ಹೇಳಬೇಕು. ಇಲ್ಲಾಂದರೆ ಆಕ್ಸಿಡೆಂಟ್ಸ್ ಆರ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ವೀಕ್. ಈಗ ಮಾಡೋದು ಪ್ರಾಬ್ಲಮ್ ಯಾವ ಥರ ಅಂದರೆ, ಫಸ್ಟ್ ಐನ ಹೆಂಗೆ ಫೈಂಡ್ ಮಾಡೋದಂದರೆ ಅವ್ರು ಹೇಳಿದ್ದಾರೆ ಟೆಸ್ಟ್ ವೆದರ್ ದ ಆಕ್ಸಿಡೆಂಟ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ವೀಕ್. ಅಂದರೆ ಈಗ ನೋಡಿ ಇಲ್ಲಿ ಡೇಸ್ ಕೊಟ್ಟಿರೋದೆಷ್ಟು? 1, 2, 3, 4, 5, 6. ಈಗ ಯೂನಿಫಾರ್ಮ್ ಆಗಬೇಕು ಅಂದರೆ ಆಕ್ಸಿಡೆಂಟು, ಇದು ಟೋಟಲ್ ನಂಬರ್ ಆಫ್ ಆಕ್ಸಿಡೆಂಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಡೇಸು ಎಷ್ಟಿದೆ? ಈಗ ನೋಡಿ ಆಕ್ಸಿಡೆಂಟು 15 + 19 + 13 + 12 + 16 + 15 ಮಾಡಬೇಕು. ಡಿವೈಡ್ ಬೈ ನಂಬರ್ ಆಫ್ ಡೇಸ್ 6. ನಿಮ್ಗೆ ಏನು ರೇಷಿಯೋ ಬರುತ್ತೆ ಅದು. ಈಗ ಎಕ್ಸಾಂಪಲ್ 15 ಬಂದರೆ ಎಲ್ಲ ಡೇಸಲ್ಲೂ 15, 15, 15 ಹಾಕ್ಕೋಬೇಕು. ಗೊತ್ತಾಗ್ತಿದೆಯಲ್ವ? ಯೂನಿಫಾರ್ಮ್ ಅಂದರೆ ಎಲ್ಲದಕ್ಕೂ ಕಾಮನಾಗಿ ಹಾಕ್ಕೋಬೇಕು. ಈಗ ಮಾಡೋದು ಹೆಂಗೆ ನೋಡ್ಕೊಳ್ಳಿ. ಆಮೇಲೆ ಆ ಐನ OI ಜೊತೆಗೆ ಕಂಪೇರ್ ಮಾಡೋಕ್ಕೆ ನಾವು ಚಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಏನಾದರೂ ಚಿ ಸ್ಕ್ವೇರ್ ವ್ಯಾಲ್ಯೂ ಏನಾದರೂ ಕಡಿಮೆ ಬಂದರೆ ಡೇಟಾ ಮ್ಯಾಚ್ ಆಗ್ತಾಯಿದೆ ಅಂದರೆ ಐದು OI ಜೊತೆಗೆ ಮ್ಯಾಚ್ ಆಗ್ತಾಯಿದೆ ಅಂತ ಗೊತ್ತಾಗ್ತದೆ. ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ. ಇಲ್ಲ ಅಂದರೆ ಆಗ್ತಾಯಿಲ್ಲ ಅಂತ. ಈಗ ನೋಡಿ ಸೊಲ್ಯೂಷನ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಈಸಿ ಇದೆ ನೋಡ್ಕೊಳ್ಳಿ. ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ನ ನೀವು ಬೇಕಿದ್ರೆ ಆಕ್ಸಿಡೆಂಟ್ಸ್ ಅಂತಲೂ ಬರ್ಕೋಬೋದು. ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಆಕ್ಸಿಡೆಂಟ್ಸ್ for each day is equal to, ಇದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಟೋಟಲ್ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್. ಈಗ ನೋಡಿ ಟೋಟಲ್ ನಂಬರ್ ಆಫ್ ಆಕ್ಸಿಡೆಂಟ್ ಅಂದರೆ ಇದನ್ನ ಆ್ಯಡ್ ಮಾಡಿ 15 + 19 ಅದನ್ನ ಆ್ಯಡ್ ಮಾಡಿ 15 + 19 + 13 + 12 + 16 + 15 ಎಷ್ಟು ಬರುತ್ತೆ? 90 ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ 90 ಬರುತ್ತೆ ಡಿವೈಡೆಡ್ ಬೈ 6. 90 ಡಿವೈಡ್ ಬೈ 6 ಅಂದರೆ ಎಷ್ಟು ಬರುತ್ತೆ? ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9, 3 = 90 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? 15 ಬರುತ್ತೆ. ನೋಡಿ ಇದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಎಲ್ಲದಕ್ಕೂ 15 ಕಾಮನಾಗಿ ಹಾಕ್ಕೋಬೇಕು. ವಿ ಹ್ಯಾವ್ ಅಂತ ಬರ್ಕೊಳ್ಳಿ. OI ಅಂದರೆ ಅಬ್ಸರ್ವ್ಡ್ ಫ್ರೀಕ್ವೆನ್ಸೀಸು ಎಷ್ಟು? 15, 19, 13, 12, 16, 15. EI ಬಂದು ಎಲ್ಲದಕ್ಕೂ 15 ಹಾಕ್ಕೊಳ್ಳಿ. 15, 15, 15 ಆಯ್ತಲ್ವಾ? ಈಗ ಚಿ ಸ್ಕ್ವೇರ್ನ ಫೈಂಡ್ ಮಾಡಿ. ಚಿ ಸ್ಕ್ವೇರ್ದು ಫಾರ್ಮುಲಾ ಸಮೇಷನ್ ಆಫ್ OI - EI ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ EI. ಇದು ಫಾರ್ಮುಲಾ OI - EI ಹೋಲ್ ಸ್ಕ್ವೇರ್ ಬೈ EI. ಈಗ ಚಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈಗ ನೋಡಿ ಪ್ರತಿಯೊಂದಕ್ಕೆ ಮಾಡ್ಕೊಂಡು ಹೋಗೋಣ. 15 ಇದರಲ್ಲಿ ಫಸ್ಟಲ್ಲಿ OI ಎಷ್ಟು? 15 - 15 ಹೋಲ್ ಸ್ಕ್ವೇರ್ ಬೈ 15 ಪ್ಲಸ್ ಸೆಕೆಂಡ್ ಈಗ 19 - 15 ಹೋಲ್ ಸ್ಕ್ವೇರ್ ಬೈ 15, 19 - 15 ಹೋಲ್ ಸ್ಕ್ವೇರ್ ಬೈ 15
plus next to 13 minus 15 whole square by 15. 15 minus 15 whole square. Next 12 minus 15 whole square by 15. 12 minus 15 whole square by 15 plus 16 minus 15 whole square by 15 50 minus 15 whole square. ಪ್ಲಸ್ ಈಗ ನೋಡಿ ಇದು ಲಾಸ್ಟಲ್ಲೂ 15 ಮೈನಸ್ 15 ಹೋಲ್ ಸ್ಕ್ವೇರ್ ಬೈ 15. ಈ ಚಿ ಸ್ಕ್ವೇರ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳಿ. ಬಂದಿರೋ ಚಿ ಸ್ಕ್ವೇರ್ನ ಯಾವುದಕ್ಕೆ ಕಂಪೇರ್ ಮಾಡಬೇಕು? 11.07. ಚಿ ಸ್ಕ್ವೇರ್ ಬಂದು ಹೆಂಗೆ ಮಾಡೋದು ನೋಡಿ ಕ್ಯಾಲ್ಸಿಲಿ. ನೋಡಿ ಬ್ರ್ಯಾಕೆಟ್ ಓಪನ್ ಮಾಡಿ, 15 ಮೈನಸ್ 15 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 15 ಪ್ಲಸ್ 19 ಮೈನಸ್ 15 ಹೋಲ್ ಸ್ಕ್ವೇರ್ ಬೈ 15 ಪ್ಲಸ್ 13 ಮೈನಸ್ 15 ಹೋಲ್, ಬೇಕಿದ್ರೆ ಬರೀ ಹೋಲ್ ಸ್ಕ್ವೇರ್ ಮಾಡ್ಕೊಂಡು ಲಾಸ್ಟಲ್ಲಿ ಹೋಲ್ ಡಿವೈಡ್ ಬೈ 15 ಮಾಡೋದು ನಡೆಯುತ್ತೆ. ಪ್ಲಸ್ 12 ಮೈನಸ್ 15 ಹೋಲ್ ಸ್ಕ್ವೇರ್ ಬೈ 15 ನೆಕ್ಸ್ಟು ಪ್ಲಸ್ 16 ಮೈನಸ್ 15 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 15 ಲಾಸ್ಟಲ್ಲಿ ಪ್ಲಸ್ 15 ಮೈನಸ್ 15 ಹೋಲ್ ಸ್ಕ್ವೇರ್ ಬೈ 15. ನೋಡಿ ಆನ್ಸರ್ ಏನು ಬರುತ್ತೆ? 2 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಯಾವುದ್ರ ಜೊತೆಗೆ ಕಂಪೇರ್ ಮಾಡಬೇಕು ನೀವು? 2ನ 11.07ಗೆ ನೀವು ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ನೋಡಿ ಈಗ ಚಿ ಸ್ಕ್ವೇರ್ ವ್ಯಾಲ್ಯೂ ಏನು ಬಂದಿದೆ? 2 ಬಂದಿದೆ. ಅರ್ಥ ಆಗ್ತಿದೆಯಲ್ವಾ? ಇದು ಚಿ ಸ್ಕ್ವೇರ್ ಈಗ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟಿದೆ? 11.07. ಚಿ ಸ್ಕ್ವೇರ್ 0.05 ಫಾರ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 11.07. ಈಗ ನೋಡಿ ಕ್ಯಾಲ್ಕುಲೇಟೆಡು ಇದಕ್ಕಿಂತ ಕಡಿಮೆ ಇರೋದ್ರಿಂದ ಚಿ ಸ್ಕ್ವೇರ್ ಈಸ್ 2 ಈಸ್ ಲೆಸ್ ದೆನ್ ದ ಚಿ ಸ್ಕ್ವೇರ್ 0.05 ದಟ್ ಈಸ್ 11.07. ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಂತ ಹೇಳಬೇಕು. ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಆಮೇಲೆ ಏನು ಹೇಳಬೇಕು? ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಂದರೆ ಏನು? ದಸ್ the accidents are uniformly distributed over the week. ಈ ಥರ ಬರುತ್ತೆ. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಫ್ರೀಕ್ವೆನ್ಸಿ ಅವರು ಕೊಟ್ಟಿದ್ದಾರೆ, ಅಬ್ಸರ್ವ್ ಫ್ರೀಕ್ವೆನ್ಸಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋದು ಅವ್ರು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಎಲ್ಲದಕ್ಕೂ ಕಾಮನ್ ಫ್ರೀಕ್ವೆನ್ಸಿ ಆಗಬೇಕು. ಹೆಂಗೆ ಹಾಕೋದಂದರೆ ಪ್ರತಿಯೊಂದು ಡೇಲೂ ಸೇಮ್ ಆಕ್ಸಿಡೆಂಟ್ ಆಗ್ತಿದೆ ಅಂತ ನಾವು ಅಂದ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಟೋಟಲ್ ಇರೋದು 90 ಡಿವೈಡ್ ಬೈ 6 ಅಂದರೆ ಪ್ರತಿಯೊಂದು ಡೇಲೂ 15 ಆಕ್ಸಿಡೆಂಟು EIಗೆ ಹಾಕ್ಕೋಬೇಕು. ಚಿ ಸ್ಕ್ವೇರ್ OI ಮೈನಸ್ EI ಹೋಲ್ ಸ್ಕ್ವೇರ್ ಬೈ EI ಮಾಡಿದ್ರೆ ಆನ್ಸರ್ 2 ಬರ್ತಾಯಿದೆ. ಅದು ಅಂದರೆ ಗಿವನ್ ಚಿ ಸ್ಕ್ವೇರ್ಗಿಂತ ಕಡಿಮೆ ಇದೆ. ಅದಕ್ಕೆ ದ ಹೈಪಾಥಿಸಸ್ ಅಕ್ಸೆಪ್ಟೆಡು ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ದಸ್ ದ ಆಕ್ಸಿಡೆಂಟ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ವೀಕ್ ಅಂತ ಹೇಳ್ಬಿಡಿ. ಅಷ್ಟೇ ಆನ್ಸರ್. ಥ್ಯಾಂಕ್ ಯು.